ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025ರಂದು ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ. ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಇಂದು ನಾವು ಬಸವಣ್ಣನವರ ಬದುಕು ಮತ್ತು ಬರಹ ಕುರಿತು ವಿಶೇಷವಾದಂಥ ವಿಶ್ಲೇಷಣಾತ್ಮಕವಾದಂಥ ವಿಚಾರಗಳನ್ನು ಪ್ರಚುರಪಡಿಸಬೇಕು ಅಂತ ನಾನು ಇಂದಿನ ಸಮಯವನ್ನು ನಿಗದಿಗೊಳಿಸಿದ್ದೇನೆ. ಬಸವಣ್ಣ ಸಾಮಾನ್ಯ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ, ಅದು ಕಮ್ಮೆ ಕುಲದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ. ಕನ್ನಡ ನಾಡಿನ ಪಂಚ ನದಿಗಳ ಬೀಡು ಎಂದು ಕರೆಯಿಸಿಕೊಳ್ಳುವ ಮತ್ತು ತೋಟಗಾರಿಕೆಯಲ್ಲಿ ಮುಂದುವರೆದಿರುವ, ಇತಿಹಾಸ ಪ್ರಸಿದ್ಧವಾದ ಗೊಮ್ಮಟವನ್ನು ಹೊಂದಿರತಕ್ಕಂಥ ಬಿಜಾಪುರ ಜಿಲ್ಲೆಯ ಇಂದಿನ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಮಾದರಸ ಮಾದಲಾಂಬಿಕೆ ಎಂಬ ದಂಪತಿಗಳಿಗೆ ಬಸವರಸನಾಗಿ ಪುಣ್ಯ ಉದಯವಾಗ್ತದೆ. ಬಸವರಸನಕ್ಕಿಂತ ಪೂರ್ವದಲ್ಲಿ ಅಕ್ಕ ನಾಗಲಾಂಬಿಕೆ, ಅವರ ತಂದೆ ತಾಯಿಗಳಿಗೆ ಒಂದು ಹೆಣ್ಣು ಒಂದು ಗಂಡು. ಆಶ್ಚರ್ಯವೆಂದರೆ 800 ವರ್ಷಗಳ ಹಿಂದೆಯೇ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಇರಬೇಕು, ಆ ಥರ ಜನ್ಮ ಕೊಡಬೇಕು ಅನ್ನುವ ತತ್ವ ಸಿದ್ಧಾಂತವನ್ನು ಮಾದರಸ ಮಾದಲಾಂಬಿಕೆ ಅತ್ಯಂತ ಪುರಾತನ ಕಾಲದಲ್ಲಿಯೇ ಅನುಷ್ಠಾನಕ್ಕೆ ತಂದವರು. ಆರ್ತಿಗೊಬ್ಬ ಅಕ್ಕನಾಗಮ್ಮ, ಕೀರ್ತಿಗೊಬ್ಬ ಬಸವರಸ, ಈ 2 ಮಕ್ಕಳನ್ನು ಪಡೆದಂಥ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳು ಅತ್ಯಂತ ಸುಖ ಸಂತೋಷದಿಂದ ಕಾಲ ಕಳೀತಾ ಇದ್ದರು. ಇಂಥ ಸಂದರ್ಭದಲ್ಲಿ ಬಸವಣ್ಣನವರಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು ಅನ್ನುವಂಥ ಸಂಕಲ್ಪ ಬಂದು ಅವರ ತಂದೆ ಆಗಿನ ಕಾಲದಲ್ಲಿ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಗೆ ಭೇಟಿ ಮಾಡಿ ತಮ್ಮ ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತ ಕೇಳಿಕೊಳ್ತಾರೆ. ಆ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕಾಗಿ ಬಸವಣ್ಣ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳ ಸಂಪರ್ಕದಲ್ಲಿದ್ದು ಅನೇಕ ವರ್ಷಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಅಲ್ಲಿ ವೇದ, ಆಗಮ, ಪುರಾಣ, ಉಪನಿಷತ್ತು, ಅನೇಕ ಭಾರತ, ಭಾಗವತ ಎಲ್ಲ ವಿಷಯಗಳನ್ನು ಓದಿ ಜೀರ್ಣಿಸಿಕೊಂಡ ಮೇಲೆ ಒಂದು ವೈಚಾರಿಕ ಕ್ರಾಂತಿಯ ಕಹಳೆ ಮೊಳಕೆ ಅಲ್ಲಿ ಉತ್ಪತ್ತಿಯಾಗ್ತದೆ. ಅವರ ಮನಸ್ಸಿನಲ್ಲಿ ಹುಟ್ಟಿದ ವಿಚಾರಗಳು ಯಾವುವು, ಯಾವ ರೀತಿ ಅವರು ಕ್ರಾಂತಿಯ ಕಹಳೆಯನ್ನು ಊದ್ತಾರೆ ಮಾಡ್ತಾರೆ ಅನ್ನುವಂಥದ್ದು ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಅವರ ಬದುಕನ್ನು ಹೇಳುತ್ತಾ, ಈಗ ಅವರ ಒಂದು ಬರಹ, ಒಂದು ವಚನವನ್ನು ಕೈಗೆತ್ತಿಕೊಳ್ಳುತ್ತೇನೆ. ಅವರ ಭಾಳ ಮೌಲಿಕವಾದಂಥ ಒಂದು ಮಹತ್ವದ ವಚನ ಹೇಳ್ತಾರೆ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರುಂಬೊಡೆ ಬೇಲಿ ಕೇಯಮೆ ಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ವಿಷವಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಂಥ ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ. ನಾವು ಈ ಜಗತ್ತಿನಲ್ಲಿ ಬದುಕಬೇಕಾದರೆ, ಬಾಳಬೇಕಾದರೆ ಅನೇಕ ಇತಿಮಿತಿಗಳಿರ್ತವೆ. ಆ ಇತಿಮಿತಿಗಳಲ್ಲಿ ನಮ್ಮ ಬದುಕು ನಡೀತದೆ. ಈಗ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಗ್ರಾಮದಲ್ಲಿ ವಾಸಿಸುವಾಗ ಒಂದು ಮನೆಯಲ್ಲಿ
ಮನೆಯ ಒಳಗಿರುವ ಒಂದು ಒಲೆ ಉರಿದರೆ ನಮಗೆ ಏನೂ ವ್ಯತ್ಯಾಸ ಆಗದು. ಅದರ ಮೇಲೆ ಅಡಿಗೆ ಮಾಡಿ, ಅಂಬಲಿ ಮಾಡಿ, ಉಂಡು ತಿಂದು ಸುಖವಾಗಿರ್ಬೋದು, ನೆಮ್ಮದಿಯ ಬದುಕನ್ನು ನಡೆಸಬಹುದು. ಮನೆಯಲ್ಲಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಕೆಲಸ ಮಾಡಬಹುದು, ಬದುಕಬಹುದು. ಆದರೆ ಒಲೆ ಹತ್ತಿ ಉರಿಯುವ ಬದಲು ದರೆ ಹತ್ತಿ ಉರಿದೊಡೆ ಇಡೀ ಊರಿಗೂರೇ ಬೆಂಕಿ ಹತ್ತಿದರೆ, ಸುತ್ತಮುತ್ತಲಿನ ಪ್ರದೇಶ ಅರಣ್ಯವಾಗಿತ್ತು, ಅದೆಲ್ಲಕ್ಕೂ ಜ್ವಾಲೆ ತಗುಲಿದರೆ ಎಲ್ಲಿ ಹೋಗಬಹುದು? ಮನುಷ್ಯ ತನ್ನ ಇತಿಮಿತಿಯನ್ನು ಕಳೆದುಕೊಳ್ಳುತ್ತಾನೆ, ಅವನು ಬದುಕಲಿಕ್ಕೆ ಸಾಧ್ಯವಿಲ್ಲ. ಉಸಿರುಗಟ್ಟಿದ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಇಡೀ ಧರೆಯೇ ಇಡೀ ಭೂಮಿಯೇ ಹತ್ತಿ ಉರಿತಾ ಇದ್ದರೆ ನಾವು ಎಲ್ಲಿ ಹೋಗಲಿಕ್ಕೆ ಸಾಧ್ಯ? ಅಸಹಾಯಕತೆ. ಮನುಷ್ಯ ಅಲ್ಲಿ ನಿಂತು ಬಿಡ್ತಾನೆ. ಅದೇ ರೀತಿ ಕೆಲವು ಅನಿವಾರ್ಯದ ಪ್ರಸಂಗಗಳು, ನಿಂತು ಹೋಗುವ ಪ್ರಸಂಗಗಳು ನಮ್ಮ ಬದುಕಿನಲ್ಲಿ ನಡೀತವೆ. ಅವುಗಳನ್ನು ಉಪಮೆ, ಉದಾಹರಣೆ, ಸಾಮಾಜಿಕ ಸಮಸ್ಯೆಯೊಂದಿಗೆ ಅವರು ವಿವರಿಸ್ತಾರೆ. ಏನು ಅಂತಂದರೆ, ಏರಿ ನೀರುಂಬೋಡೆ. ಏರಿ ಅಂದರೆ ಡ್ಯಾಮ್ ಕಟ್ತೀವಿ ನಾವು. ಏನು ಚೆಕ್ ಡ್ಯಾಮ್ಗಳಿರ್ಬೋದು, ಡ್ಯಾಮ್ಗಳಿರ್ಬೋದು, ಇವುಗಳಿಗೆ ಏರಿ ಅಂತ ಕನ್ನಡದಲ್ಲಿ ಕರೀತೇವೆ. ಚೆಕ್ ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿದ್ದು, ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿದ್ದನ್ನು ರಾತ್ರಿ ಹೊತ್ತು ಆ ಡ್ಯಾಮಿನ ಕಟ್ಟೆ, ಚೆಕ್ ಡ್ಯಾಮಿನ ಕಟ್ಟೆಗಳೇ ನೀರು ಕುಡಿದು ಬಿಟ್ಟರೆ ನೀರು ಎಲ್ಲಿ ನಿಲ್ಲಿಸಲಿಕ್ಕಾಗುತ್ತೆ? ಅದಕ್ಕೆ ನಮಗೆ ಒಂದು ಭರವಸೆ ಏನಿದೆ ಅಂತಂದರೆ, ಡ್ಯಾಮ್ಗಳು, ಚೆಕ್ ಡ್ಯಾಮ್ಗಳು ನೀರು ಕುಡಿಯುವುದಿಲ್ಲ, ಅವು ಕುಡಿಯಲಾರವು. ಅದಕ್ಕೆ ಅಲ್ಲಿ ನಾವು ವಿಶ್ವಾಸದಿಂದ ಇಲ್ಲಿ ನಿಲ್ಲಿಸಿದ ನೀರು ವರ್ಷಾನುಕಾಲ ಉಳಿಯುತ್ತದೆ ಅನ್ನುವ ಭರವಸೆಯೊಂದಿಗೆ ನಾವು ಚೆಕ್ ಡ್ಯಾಮ್ಗಳು ಮತ್ತು ಡ್ಯಾಮ್ಗಳನ್ನು ಕಟ್ಟಿ ನೀರನ್ನು ನಿಲ್ಲಿಸ್ತೇವೆ. ಏರಿ ನೀರುಂಬೊಡೆ. ಬೇಲಿ ಕೇಯಮೇ ಒಡೆ. ಬೇಲಿ, ಈಗ ಹೊಲದಲ್ಲಿ ಬೆಳೆ ಇರ್ತದೆ, ಭತ್ತ ಇರ್ಬೋದು, ಜೋಳ ಇರ್ಬೋದು, ಯಾವುದೋ ಬೆಳೆ ಇರ್ಬೋದು. ಬೆಳೆಯನ್ನು ರಕ್ಷಿಸುವುದಕ್ಕಾಗಿ ಬೇಲಿಯನ್ನು ಹಾಕ್ತೇವೆ. ಆದರೆ ರಾತ್ರಿ ಹೊತ್ತು ಬೇಲಿಯೇ ಕೂತು ಬೆಳೆ ಮೇಯ್ದರೆ ಯಾರಿಗೆ ದೂರು ಕೊಡಬೇಕು? ಇಂಥ ಅದ್ಭುತವಾದ ಉದಾಹರಣೆಗಳು ನೋಡಿ. ಒಲೆ ಹತ್ತಿ ಉರಿದ್ರೆ ನಿಲ್ಲಬಹುದು, ದರೆ ಹತ್ತಿ ಉರಿದ್ರೆ ನಿಲ್ಲಕ್ಕಾಗಲ್ಲ. ಡ್ಯಾಮ್ಗಳನ್ನು ಕಟ್ಟಿ ನೀರು ನಿಲ್ಲಿಸ್ಬೋದು, ಡ್ಯಾಮೇ ನೀರು ಕುಡಿದ್ರೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ಅದೇ ರೀತಿ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಬೇಲಿ ಹಾಕಿರ್ತೀವಿ, ಬೇಲಿನ ಕೂತು ಹೊಲ ಮೇಯ್ದರೆ ನಾವು ಇನ್ಯಾರಿಗೆ ದೂರು ಕೊಡಲಿಕ್ಕಾಗುತ್ತೆ, ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ? ಎಂಥ ಅದ್ಭುತವಾದಂಥ ಒಂದು ಕಲ್ಪನಾ ಶಕ್ತಿ ಇದೆ ನೋಡಿ. ಅದೇ ರೀತಿ ಇನ್ನೂ ಮಹತ್ವದ್ದು, ಮನುಷ್ಯನ ಒಂದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಮನಮುಟ್ಟುವಂಥ ವಿಷಯ ಏನು ಅಂತಂದರೆ, ನಾವು ಪ್ರತಿಯೊಬ್ಬರೂ ಗೃಹಸ್ಥರು, ಸಂಸಾರ ಇರುತ್ತೆ, ಎಲ್ಲ ಮನೆಯನ್ನು ಹೆಂಡತಿಯ ಮೇಲೆ ಭರವಸೆ ಮಾಡಿ ಬಿಟ್ಟು ಹೋಗಿರ್ತೇವೆ. ಅವಳು ಮನೆಯನ್ನು ನೋಡಿಕೊಳ್ತಾಳೆ. ಗೃಹಿಣಿ ಗೃಹ ಮುಚ್ಚತೆ. ಮನೆಯಲ್ಲಿ ಮನೆಯೊಡತಿ, ಮನೆಯ ಸೊಸಿ ಸರ್ವಶ್ರೇಷ್ಠ ಅಂತ ಹೇಳ್ತೀವಿ. ಆ ಮನೆಯ ಒಡತಿ ಸರ್ವಶ್ರೇಷ್ಠ ಅನ್ನುವ ಸೊಸೆನೇ ಕೂತು ಮನೆಯಲ್ಲಿ ಕಳ್ಳತನ ಮಾಡಿದರೆ ಇನ್ಯಾರಿಗೆ ನಾವು ದೂರನ್ನು ಕೊಡ್ಲಿಕ್ಕೆ ಬರ್ತದೆ? ಮನೆಯಲ್ಲಿ ಹೆಂಡತಿಯೇ ಕಳ್ಳಿಯಾದರೆ, ಕಳ್ಳತನ ಮಾಡಲು ತೊಡಗಿದರೆ ಮನೆಗೆ ಕೀಲಿಯಲ್ಲಿ ಹಾಕಬಹುದು, ಮನೆಯ ಹದ್ದುಬಸ್ತು ಎಲ್ಲಿ ಉಳಿತದೆ? ಮನೆ ನಮ್ಮ ಸ್ವಾಧೀನದಲ್ಲಿರಲಿಕ್ಕೆ ಸಾಧ್ಯವೇ? ಅದಕ್ಕೆ ಮನೆ ಹೆಂಡತಿ ಪ್ರಾಮಾಣಿಕವಾಗಿರಬೇಕು, ನಿಜ. ಹಾಗಿಲ್ಲದಿದ್ದರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಸ್ವತಃ ಹೆಂಡತಿಯ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ತೊಡಗಿದರೆ ನಾವು ಯಾರಿಗೆ ಹೇಳಬೇಕು? ಅದೇ ರೀತಿ ತಾಯಿಯ ಮೊಲೆವಾಲು ವಿಷವಾಗಿ ಕೊಲ್ಲುವಡೆ. ತಾಯಿಯ ಎದೆ ಹಾಲಿರ್ತದೆ, ಮಗುವಿಗೆ ಎದೆ ಹಾಲನ್ನು ಬಿಟ್ಟರೆ ಯಾವುದೂ ಜೀರ್ಣ ಆಗುವುದಿಲ್ಲ. ತಾಯಿಯ ಎದೆ ಹಾಲಿನ ಮೇಲೆ ಮಗುವಿಗೆ ಪರಮ ವಿಶ್ವಾಸ ಇರ್ತದೆ. ಎದೆ ಹಾಲು ಕುಡಿಸುವುದರಿಂದ ಮಗು ಸದೃಢ ಸಮೃದ್ಧವಾಗಿ ಬೆಳೀತದೆ. ಇದೆಲ್ಲ ನಮಗೆ ಗೊತ್ತಿದ್ದ ವಿಷಯ. ಆದರೆ ಈ ತಾಯಿ ಎದೆ ಹಾಲೇ ಕೂಸಿಗೆ ವಿಷವಾಗಿ ಪರಿಣಮಿಸಿದರೆ, ಅದು ಪಾಯ್ಸನ್ ಆಯಿತು ಅಂದರೆ ಮಗು ಬದುಕಲಿಕ್ಕೆ ಸಾಧ್ಯವೇ? ಹಾಗೆಯೇ ಬದುಕಿನಲ್ಲಿ ಇವೇನು ಎಲ್ಲ ಘಟನೆಗಳು ಇವೆಯಲ್ಲ, ಇವುಗಳನ್ನು ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಇವು ಕಂಪ್ಲೇಂಟ್ ಕೊಡಲಿಕ್ಕೆ ಬರಲಾರದಂಥ ವಿಷಯಗಳು. ಜನ್ಮದ ಒಂದು ಕರ್ಮಕ್ಕೋ ಧರ್ಮಕ್ಕೋ
ಇವೆಲ್ಲ ಸಿಕ್ಕಿರ್ತವೆ. ಆದರೆ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಒಳಿತಾಗಬಹುದು, ಕೆಡಕಾಗಬಹುದು. ಆದರೆ ಒಂದು ಸತಿ ಜನ್ಮಕ್ಕೆ ಗಂಟು ಬಿದ್ದ ಮೇಲೆ ಅವುಗಳನ್ನು ತಪ್ಪಿಸಿಕೊಳ್ಳಲಿಕ್ಕಾಗದು. ಕೂಡಲ ಸಂಗಮದೇವ ಈ ಎಲ್ಲ ಘಟನೆಗಳು ಸಂಭವಿಸಿದರೆ ಅನಿಯಂತ್ರಿತ, ಇವು ನಮ್ಮ ನಿಯಂತ್ರಣದಲ್ಲಿ ಇರಲಾರದ ವಸ್ತುಗಳು, ವಿಷಯಗಳು. ಇವು ಇನ್ನಾರಿಗೆ ನಾವು ದೂರು ನೀಡಲಿಕ್ಕೆ ಬರ್ತದೆ. ಅದಕ್ಕೋಸ್ಕರ ನಾನು ನಿನಗೆ ಮೊರೆ ಹೋಗ್ತೇನೆ, ನೀನು ನನ್ನನ್ನು ರಕ್ಷಿಸು, ಕಾಪಾಡು. ಈ ವಿಷಯಗಳನ್ನು ಆಗದಂತೆ ನನ್ನ ಬದುಕಿನಲ್ಲಿ ಸಂರಕ್ಷಣೆಯನ್ನು ನೀಡುವಂಥ ಅಸಹಾಯಕವಾಗಿ ಮೊರೆ ಹೋಗಿ ಇಂಥ ಬದುಕಿನ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಜೀವನವನ್ನು ಗೆಲ್ಲಬೇಕು ಅನ್ನುವಂಥ ನೈತಿಕ ಧೈರ್ಯ, ಸ್ಥೈರ್ಯವನ್ನು ಈ ವಚನದಲ್ಲಿ ತುಂಬುವುದನ್ನು ನಾವು ಕಾಣುತ್ತೇವೆ.